ಗುಡ್ಡಕ್ಕೆ ಹೋಗಿ ಎತ್ತು ಹೊಳ್ಳಿ ಬರ್ತಾವ, ನಾ ಇರಲಿಲ್ಲ ಅಂದರು. ಹೊಳ್ಳಿ ಬರೋದನ್ನ ಕಲಿಸ್ತೇವ್ರಿ ಅವರು ಅಜ್ಜಾರ. ಅವ್ರು ನೋಡಿದ್ರೆ ನೆನಪಾಗೋದೇನು ಅಂದ್ರೆ ನಂಗೆ ಬಾಳು ಮಾಮನ್ ನೆನಪಾಗತ್ತೆ. ಇದು ಎದಕ್ಕಂದ್ರೆ ನನ್ನ ಉದ್ದೇಶ ಇಷ್ಟ. ಇವತ್ತು ಯಾರು ಮನೆಗೆ ಬಂದ್ಕೊಳ್ಳೋ ಭಾಳ ಚಂದ ಕೇಳ್ತಾರೆ, ಚಹಾ ಮಾಡಲಿ ಮಾಡಪ್ಪ ಅಂತ ಅನ್ಕೊಂಡು ಲೆಸ್ಸು ಪ್ಲಸ್ಸು. ಶುಗರು ಬಿ ಪಿ ಅನ್ನೋದು ಕೆಲ್ಸಕ್ಕೆ ಹೊಲಕ್ಕೆ ಬಂದಂಥ ಹೆಣ್ಮಕ್ಳು ಇರ್ಬೋದು, ಅವ್ರನ್ನ ಗೌರವದಿಂದ ಕಾಣ್ರಿ, ಪ್ರೀತಿಯಿಂದ ಕಾಣ್ರಿ. ಯಾಕಂತಂದ್ರೆ ಅವರ ಒಂದು ದಿನ ಊರಾಗೆಲ್ಲರ ಭೇಟಿ ಆದ್ರೆ ಅವರು. ನಾನು 3 ವೃತ್ತಿಗಳನ್ನು ನಿಭಾಯಿಸ್ತೇನೆ. ಒಂದನೇದ್ದು ಮೊದಲು ಕಲ್ತದ್ದು ಲಾ, ವಕೀಲರಾಗಿ. ಅದಾದ 4 ವರ್ಷಕ್ಕೆ ನಾನು ಉಪನ್ಯಾಸಕನಾಗಿನೂ ಕೆಲಸ ಮಾಡ್ತೀನಿ ಧಾರವಾಡ JSS ಕಾಲೇಜ್ ಒಳಗೆ. ನಾ 3ನೇದ್ದು ಹಿರಿಯರು ಬಿಟ್ಟು ಹೋದ ಆಸ್ತಿ, ಕೃಷಿನೂ ಮಾಡಿಸ್ತೀನಿ. ಈ 3ಗಳಲ್ಲಿ ಯಾವ್ದು ಇಷ್ಟ ಅಂತ ಕೇಳಿದ್ರೆ ಎಲ್ಲಾನು ಒಂದ ಅನ್ನಿಸ್ತವ್ರಿ. ಬಟ್ ಇಲ್ಲಿ ಎಷ್ಟೋ ಜನ ರೈತರಿದ್ರಿ. ನಾನು ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಹೆಸರೊಳಗನೆ ಅರ್ಥ ಭಾಳ ಐತಿ. ಯಾಕಂದ್ರೆ ಮಾಸ್ತರ್ ಇರೋದ್ರಿಂದ, ವಕೀಲ್ ಇರೋದ್ರಿಂದ ನಮ್ಮ ಮಾತಾ ಬಂಡವಾಳ ಯಾರು ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ನಾ ಎಲ್ಲೇ ಮಾತಾಡಕ್ ನಿಂತ್ರು ಕೋರ್ಟ್ನಾಗ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಜಡ್ಜ್ ಕೇಳ್ತಾರೆ ಗಂಟೆ ಹೊಡಿಬೇಕಂತ. ಯಾಕೆ ತಾಸಾಗಿಂದ ನೀ ಕೆಳಗೆ ಮಾತು ಮುಗಿಸೋದು ಅಂತ. ಅಷ್ಟೇನು ಟೈಮ್ ತೊಗೊಳಂಗಿಲ್ಲ. ಎಷ್ಟೋ ಗ್ರೂಪ್ನಲ್ಲಿ ಡಿಸ್ಕಷನ್ ಬಂತು, ಓಕ್ ಬೋರ್ಡ್ ಅನ್ನೋದು ಉತ್ತಾರದೊಳಗೆ ಬಂದೈತಿ ಅಂತ. ಬಂದೈತಿ ಅಂದಿಂದ ಹೋಗೋ ದಾರಿನೂ ಇರ್ತೈತ್ರಿ. ಒಮ್ಮೆಲೆ ಯಾರು ಎದೆ ಹೊಡ್ಕೋಬೇಡ್ರಿ. ಎಷ್ಟೋ ಉತ್ತಾರದೊಳಗೆ ಈಗ ಹೇಳ್ತೀನಿ, ನನ್ನ ಹಿಡ್ಕೊಂಡು ಹೇಳ್ತೀನಿ. ನನ್ನ ಉತ್ತಾರದಾಗ ಸಾಲ ಐತಿ, ಸಾಲ ಐತಿ ತುಂಬುದನ್ನ ವಿಚಾರ ಮಾಡೋನು ಹೊರತು ಸಾಯೋದ ಒಂದು ದಾರಿ ಅಲ್ರಿ. ಹುಟ್ಟಾಕ ಒಂದ ದಾರಿ ಐತಿ, ಸಾಯಕ್ 3 ದಾರಿ ಅದು. ಬಟ್ ಹುಟ್ಟೋ ದಾರಿ ನೆನ್ಪಿಟ್ಕೊಂಡು, ತಾಯಿ ನೆನ್ಪಿಟ್ಕೊಂಡು, ಭೂತಾಯಿ ಸೇವೆ ಮಾಡಿದ್ವಿ ಅಂದ್ರೆ ಒಂದಿಲ್ಲ ಒಂದಿನ ನಾವು ಮ್ಯಾಲ್ ಬರ್ತೀವಿ ಅನ್ನೋದನ್ನ ನಂಬಿ ನಾ ಕೃಷಿ ಕೈ ಹಾಕಿದವ್. ನಾನು ಕೃಷಿ ಬದಲಾವಣೆ ಯಾವಾಗ ಅಂತಂದ್ರೆ ಕೋವಿಡ್ ಟೈಮ್ನಾಗ ರೀ. ಕರೋನಾ ಇತ್ತು, ಆನ್ಲೈನ್ದಾಗ ಪಾಠ ಮಾಡ್ತಿದ್ದೆ. ಆನ್ಲೈನ್ದಾಗ ಕೋರ್ಟ್ ನಡೀತಿತ್ತು, ಬಿಟ್ಟರೆ ಹಾಸಿಗೆ ಮ್ಯಾಗ ಮಕ್ಕೊಂಡು. ಫೇಸ್ಬುಕ್ ವಾಟ್ಸಪ್ ನೋಡಿದ್ರೆ ಒಂದೇ ಸಿಗ್ತಿತ್ತು ರೀ ಸತ್ತಾರ ಸುದ್ದಿ. ಅಕಸ್ಮಾತ್ ಯಾವ್ದಾರ ಬರ್ತ್ಡೇ ಐತೆ ಅಂದ್ರೆ ಕೆಳಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾಕ್ಬಿಡ್ತಿದ್ರು. ಆ ಪರಿಸ್ಥಿತಿಯಲ್ಲಿ ಇದ್ದಾಗ ಅದನ್ನ ನೋಡುದು ಬಂದ್ ಮಾಡಿದಾಗ ಹಂಗಾರ ಹೊಲಕ್ಕೆ ನಂದು ಇರೋದು ನರಗುಂದ ತಾಲೂಕು ಶಿರೋಳ ಗದಗ ಜಿಲ್ಲೆ ಹೊಲ, ನಾನು ಇರೋದು ಹುಬ್ಬಳ್ಳಿ ಆಗ್ರಿ. ಒಬ್ಬ ರೈತಗ ಸಹಾಯ ತಗೊಂಡು ನಾನು ಕೃಷಿ ಮಾಡಿಸ್ತೀನಿ. ಅವಾಗ ನನಗೆ ಮೊದಲೇ ಸಲ ಏನಾರ ಕಡಿಮೆ ಅವಧಿಯಲ್ಲಿ ಯಾವ್ದಾರ ಬೆಳೆ ಸಿಗುತ್ತಲ್ಲ ಅಂತ ವಿಚಾರ ಮಾಡಿದಾಗ, ಯಾಕಂದ್ರೆ ನವೆಂಬರ್ ಮುಗಿದು ಬಿಟ್ಟಿತ್ತು. ಅವಾಗ ಒಬ್ರು ಹೇಳಿದ್ರು, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಶ್ರೀನಿವಾಸ್ ದೇಸಾಯಿ ಅವ್ರ ಕಡೆ ಬಕ್ವೀಟ್ ಅನ್ನು ಬೀಸದವ್ರಿ 45ದಿಂದ ಬರ್ತೈತಿ, ಪ್ರಯತ್ನ ಮಾಡ್ರಿ ಅಂತೇಳಿ ಬೀಜ ತಗೊಂಡೆ ಭೂಮಿಗೂ ಹಾಕಿದೆ. ಅವ್ರ ನನ್ ಬೆಳ್ಳಕ್ಕೋ ಏನು ನಮ್ಮ ಮಣ್ಣಿನ ತಪ್ಪು ಹೋಗೋತ್ತಿಲ್ಲ, ನನ್ನ ತಪ್ಪು ಹೋಗೋತ್ತಿಲ್ಲ, ಏನು ಬರಲೇ ಇಲ್ಲ. ಇದು ನಮ್ಮ ಮಣ್ಣಿಗೆ ಬರೋದಲ್ಲ ಅಂತ ಕೈ ಬಿಟ್ಟೆ. ಅದಾದ ನಂತರ ಬಕ್ವೀಟ್ ಹಾಕಿನಿ ಅಂದಾಗ ಮೋಸ್ಟ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಗೋಧಿ ಸಂಶೋಧನೆ ಸವಿತಾ ಮೇಡಮ್ ಅಂತ ಒಬ್ಬರಿಗೆ ನಮ್ಮ ಶಿಷ್ಯರು ಹೇಳಿದ್ರೆ, ಅವ್ರು ಬ್ಲ್ಯಾಕ್ ವೀಟ್ ಅಂದಾಗ ಅಯ್ಯೋ ಬ್ಲ್ಯಾಕ್ ವೀಟ್ ಐತೇನೆ ಅಂತೇಳಿ ಗೂಗಲ್ದಾಗ ಹುಡುಕಿದೆ. ಅವಾಗ ಕರಿ ಗೋಧಿ ತೊಗೊಂಬಂದು ಪ್ರಯತ್ನ ಮಾಡಿದೆ, ಕರಿ ಗೋಧಿ ಬಂತು. ಹಾಕಿದ್ದೊಂದು 20 kg ಸ್ಟಾರ್ಟಿಂಗ್ ರೀ. ಅದ್ರ ಕೂಡ ಮತ್ತೊಂದು ಬಕ್ವೀಟ್ ಅನ್ನೋದಿತ್ತಲ್ಲ, ಇನ್ನೇಮ್ ಟ್ರೈ ಮಾಡೋಣ ಅಂತ ಆನ್ಲೈನ್ದಾಗ ತರಿಸಿದೆ, ಅದು ಬಂತು. ಅವಾಗ ನಮ್ಮ ಊರಾಗ ಜನ ಹೇಳಿದ್ದೇನೆ, ಎಲ್ಲ ರೈತರಿಗೂ ಹೊಸದೇನಾರು ಮಾಡಿದಾಗ ಬರುತ್ತ್ರಿ. ಈ ವಕೀಲಿಗೆ ಏನೋ ತಲೆಗಿಟ್ಟೈತೆ, ಹೊಲ ತುಂಬ ಕಾಂಗ್ರೆಸ್ ಗಿಡ ಬೆಳ್ದಂಗೆ ಬೆಳ್ದಾನ. ಅವು ಗಿಡನ ಹಂಗೈತ್ರಿ ಬಕ್ವೀಟಿದ್ದು. ಹೂವಾಗಿ ಹೂವೊಳಗೆ ಎಲಿಯಾಗಿ ಹತ್ತಿ ಹೂವಿನಂಗೆ ಬಂದು ಅದ್ರಾಗ ಹೂವಾಗಿ ಹೂವೊಳಗೆ ಕಾಳು ಬರುತ್ತೆ. ಅದ್ರಾಗ ಗೋಧಿ ಅಂತ ಶಬ್ದ ಐತಿ. ಬಟ್ ಇದು ಎದಕ್ಕಂದ್ರೆ ನನ್ನ ಉದ್ದೇಶ ಇಷ್ಟ. ಇವತ್ತು ಯಾರು ಮನೆಗೆ ಬಂದ್ಕೊಳ್ಳೋ ಭಾಳ ಚಂದ ಕೇಳ್ತಾರೆ, ಚಹಾ ಮಾಡಲಿ ಮಾಡಪ್ಪ ಅಂತ ಅನ್ಕೊಂಡು ಲೆಸ್ಸು ಪ್ಲಸ್ಸು. ಶುಗರು ಬಿ ಪಿ ಅನ್ನೋದು ಆ್ಯಕ್ಚುಲಿ ನನ್ನ ಸ್ವಂತ ಅನುಭವ ಇದೆ. ಗುರುಗಳು ಅದಾರ, ಅವ್ರ ಕಡೆ ಅಂತೂ ಔಷಧ ಅದಾವು. ನಾವು ಮಾಡ್ಕೊಂಡದ್ದು ನಮ್ಮ ಟೆನ್ಷನ್ನು. ಡಾಕ್ಟರ್ ಕಡೆ ಹೋದಾಗ ನಿಮ್ಮ ಮುಂದೆ ಹೇಳ್ತೀನಿ, ಎಷ್ಟೋ ಜನ ಎಲ್ಲಾರು ಬಿ ಪಿ ಚೆಕ್ ಮಾಡಿಸ್ಕೊಳ್ಕೋಕ್ರೆ ಏನಾಗುತ್ತೆ ಏನಾಗುತ್ತೆ ಅಂತ ಮನಸ್ಸು ಹೊಡ್ಕೊಂತಿರ್ತೈತಿ. ನಿಮ್ಮ ಬಿ ಪಿ ಏರಿರ್ತೈತಿ. ಡಾಕ್ಟರ್ ಹೇಳ್ತಾನ ಬಾರ್ಡರ್ ಲೈನ್ ದಾಟಿರಿ, ಗುಳಿಗೆ ನುಂಗ್ರಿ. ಒಂದು ತಲೆಗಿಟ್ಕೋರಿ, ತಲೆಗಿಂದ ಮೊದಲು ಟೆನ್ಷನ್ ತೆಗೀರಿ. ನಾಳೆ ಆಗೋದು ನಮ್ಮ ಕಡೆಯಿಂದ ತಪ್ಸಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನೀವು ಅನ್ಬೋದು, ನಮ್ಮ ರೈತ ಹೇಳ್ತಾನೆ, ಅಯ್ಯೋ ಫೋನ್ ಮಾಡ್ತಾನೆ ನನಗೆ, ಅಜ್ಜಾರ ಈ ಸಲ ಮಳೆನೇ ಆಗಿಲ್ಲ, ಗಂಟು ಗಾಳ ಹೊಲ್ದಾಗ ಅಂತಾನೆ. ನನಗೊಬ್ಬಗ ಆಗಿಲ್ಲ, ಎಲ್ಲ ರೈತರಿಗೂ ಆಗೈತಿ. ಅಂದ್ರೆ ಧೈರ್ಯ ಏನು ತಗೋಬೇಕು ಅಂದ್ರೆ ನನಗೊಬ್ಬಗ ಲುಕ್ಸಾನಲ್ಲ, ಎಲ್ಲರಿಗೂ ಐತಂತೆ. ನಾನು ವಿಶೇಷ ಒತ್ತು ಕೊಟ್ಟದ್ದು ನಾನು ಕೃಷಿ ಒಳಗೆ. ಈಗ ಸದ್ಯ 4 ಗೋಧಿಗಳನ್ನು ಬೆಳೆದೀನಿ ರೀ. ಕಪ್ಪು ಗೋಧಿ, ಬಕ್ವೀಟ್, ಒಂದು ಪೈಗಂಬರ್ ಅಥವಾ ಬಂಗಾರ ಮುತ್ತಿನ ಗೋಧಿ 5000 ವರ್ಷದಿಂದ ಭಾರತದವ್ರು ತಿಂತಿದ್ರು ಅಂತ. ಅದ್ರೊಳಗೆ
ಸಕ್ಕರೆ ಅಂಶ ಇಲ್ಲ. ಈಗ ಸದ್ಯ ನನ್ನ ಕಡೆ ಶುಗರ್ ಇದ್ದವರ ಒಂದು 5 ಜನ ಕಂಟಿನ್ಯೂ ತೊಗೊತಾ ಇದ್ದಾರೆ 2 ವರ್ಷದಿಂದ. ಇನ್ಸುಲಿನ್ ಇದ್ದಿಂದ ಬಂದು ಸದ್ಯ 1 ಗುಳಿಗೆ ಒಳಗೆ ಜೀವನ ಮಾಡ್ತಿದ್ದಾರೆ. ಅದಾದ ನಂತರ ಲಾಸ್ಟ್ ಇಯರ್ ನಮ್ಮ ನರಗುಂದ ಭಾಗದೊಳಗೆ ಅಥವಾ ಗದಗ ಜಿಲ್ಲೆ ಒಳಗೆ ಮಳೆ ಇಲ್ಲ. ಹಿಂಗಾಗಿ ನಾ ಧಾರವಾಡ ತಾಲೂಕು ಕಣಿವೆ ಹೊನ್ನಾಪುರದೊಳಗೆ ಒಂದು ನೀರ್ಲಣ್ಣು ಬಣ್ಣದ ಗೋಧಿ ಅಂತ ಪ್ರಯೋಗ ಮಾಡಿದೆ. ಇಂಡಿಯನ್ ಫುಡ್ ಬಯೋಟೆಕ್ ಇನ್ಸ್ಟಿಟ್ಯೂಟ್ ಮೊಹಾಲಿ ಅವ್ರು ಕೂಡ ಸಂಪರ್ಕದಲ್ಲಿ ಹೋಗಿ ಗೂಗಲ್ ಸಹಾಯದಿಂದನೂ ಹೋಗಿದ್ದೆ. ಅವ್ರ ಕಡೆಯಿಂದ ಬೀಜ ತರಿಸಿದೆ. ಇಳುವರಿನೂ ಉತ್ತಮ ಇತ್ತು. ಅಂದ್ರೆ ಇಷ್ಟರಿ ನಂದು ಏನೈತಿ, ಆಹಾರದಲ್ಲಿ ಆರೋಗ್ಯ. ಯಾಕಂದ್ರೆ ಎಲ್ಲರ ಪ್ರಶ್ನೆ ಏನೈತಿ, ಶುಗರ್ ಬಂದ್ಕೊಳ್ಳಿ ಏನು ತಿನ್ಬೇಕು. ಈಗ ಮೊನ್ನೆ ಹೇಳಿದ್ರೆ ಹೊಸದು ಏನೋ ಬಂದೈತೆ ಅಂತ, ಗಿಡದೊಳಗೆ ಅಕ್ಕಿ ಬರ ಆತೈತಿ ಅಂತ ಕೆಲವೊಂದಿಷ್ಟು ಜನ ಇನ್ನೋವಾ ಸೀಡ್ಸ್ ಈ ರೀತಿ ಸಾಕಷ್ಟು ನೋಡಾತೀವಿ. ಈಗ ಎಲ್ಲರೂ ಹೇಳ್ತಾರೆ ನಮ್ಗೇನು ಸಿರಿಧಾನ್ಯ ತಿನ್ರಿ, ಸಿರಿಧಾನ್ಯ ತಿನ್ರಿ, ಸಿರಿಧಾನ್ಯ ತಿನ್ರಿ. ತಿನ್ನು ಪದ್ಧತಿ ಯಾರು ಹೇಳ್ತೀರಿ? ಹೆಂಗೆ ತಿನ್ಬೇಕದ? ಸಿರಿಧಾನ್ಯ ತಿನ್ರಿ, ಸಿರಿಧಾನ್ಯ ವರ್ಷ ಹೋಗ್ತೀವಿ ನಾವು ಬೆಂಗಳೂರಿಗೆ. ಎಷ್ಟೋ ಪ್ರತಿ ಡಿಸ್ಟಿಕ್ಕಿಂದ 4 ಬಸ್ ತೊಗೊಂಡು ಹೋಗ್ತಾರೆ ನಮ್ಗೆ. ಅಲ್ಲೆಲ್ಲ ಸಿರಿಧಾನ್ಯ ಬೆಳೀರಿ ಅಂತ ಹೇಳ್ತಾರೆ, ಮಾರ್ಕೆಟ್ ಮಾಡ್ರಿ ಅಂತ ಹೇಳ್ತಾರೆ. ತಿನ್ನೋದು ಹೆಂಗ್ರಿ? ಎಷ್ಟು ಕ್ವಾಂಟಿಟಿ ತಿನ್ಬೇಕು, ಹೆಂಗೆ ತಿನ್ಬೇಕು, ಎದ್ರಾಗ ತಿನ್ಬೇಕು, ಯಾರು ಹೇಳಂಗಿಲ್ಲ. ಸಿಂಪಲ್ ಐತ್ರಿ. ಇದನ್ನ ಯಾರು ಅಂತಂದ್ರೆ ಈಗ ನಮ್ಮ ಅಜ್ಜಾರು ಹೇಳಿದ್ರು. ಅವ್ರು ನೋಡಿದ್ಕೊಳ್ಳೆ ನನಗೆ 67 ವರ್ಷ, ಗುಡ್ಡಕ್ಕೆ ಹೋಗಿ ಹೊಳ್ಳಿ ಬರ್ತಾನೆ ನಾ ಇರ್ಲಿಲ್ಲ ಅಂದ್ರು. ಹೊಳ್ಳಿ ಬರೋದನ್ನ ಕಲಿಸ್ತೇವ್ರಿ ಅವರು ಅಜ್ಜಾರ. ಅವ್ರು ನೋಡಿದ್ರೆ ನೆನಪಾಗೋದೇನು ಅಂದ್ರೆ ನಂಗೆ ಬಾಳು ಮಾಮನ್ ನೆನಪಾಗತ್ತೆ. ಅಂದ್ರೆ ಆ ಬಾಳು ಮಾಮನಿಂದ ಹೆಂಗಿತ್ತು ಜೀವನ ಅನ್ನೋದು ಅವ್ರಿಂದ ನಾ ಕಾಣತ್ತೀನಿ. ಅವ್ರಲ್ಲಿ ಗೊತ್ತಿರೋದು ಒಂದೇ ಏನು ಅಂತಂದ್ರೆ ಸಾಧನೆ. ಅದು ಪ್ರೀತಿ ಬಂತು ನನಗೆ. ಒಬ್ಬ ತಾಯಿ ಹೇಳಿದ್ಲೆಲ್ಲ ನಾನು ಮಾಡ್ತೀನಿ ಅಂತೇಳಿ. ಈ ಸಾಧನೆ ನೋಡ್ರಿ. ಇಲ್ಲಿ ಸಿರಿಧಾನ್ಯ ಹೆಂಗೆ ತಿನ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ ಏನು ಅಂತಂದ್ರೆ, ನವಣಿ, ಸಜ್ಜಿ, ಸಾವಿ ಇವೆಲ್ಲ ಏನದವು ದೇಹಕ್ಕೆ ಹೀಟ್ ಆಗು. ಹಿರಿಯರು ಎದ್ರೊಳಗೆ ತಿಂತಿದ್ರು ಹಾಲು, ಮೊಸರು, ಮಜ್ಜಿಗೆ. ಇದನ್ನ ಯಾರು ಹೇಳುವಲ್ಲಿ ನಾವು ತಿನ್ರಿ. ಎಷ್ಟೋ ಜನ ತಿಂದವ್ರು ನನ್ನ ಕಡೆ ಬಂದು ಹೇಳ್ತಾರೆ, ಸರ ಪೈಲ್ಸ್ ಆಗೈತ್ರಿ. ಯಾಕೆ? ಸ್ಲಿಮ್ ಆಗ್ಬೇಕಂತೇಳಿ ದಿನ ಒಂದು ಸ್ವಲ್ಪ ಸಾವಕ್ಕಿ ತಿಂದೆ. ಅಂದ್ರೆ ಏನೈತಿ ಇಲ್ಲಿ ಮುಖ್ಯವಾಗಿ ನಾವು ಬೆಳೆಯಕ್ಕೆ ರೈತರು ರೆಡಿ ಇದೀವಿ. ಬೆಳೆದದ್ದನ್ನು ಖರೀದಿದಾರರು ಎಲ್ಲೋ ಸಿಗುವಲ್ರು. ಎಷ್ಟೋ ಜನರಲ್ಲಿ ಎಷ್ಟೋ ಬೆಳೆದ ಮಾಲ್ ಹಂಗೆ ಮನ್ಯಾಗ ಕುಂತೈತಿ. ಅದಕ್ಕೆ ಏನೈತ್ರಿ, ಯಾರೂ ತಪ್ಪು ತಿಳ್ಕೊಬೇಡ್ರಿ. ಮೊದಲು ಮಾರ್ಕೆಟ್ ವಿಚಾರ ಮಾಡಿ ಮಾರ್ಕೆಟ್ ಮಾಡೋಣ. ಈಗ ನನ್ ಕೇಳ್ತಾರೆ, ಇವು ಗೋಧಿ ಬೆಳೆದ್ರಿ ಯಾರು ತಗೊಂತಾರ ಅಂದಾಗ ಫಸ್ಟ್ ನನ್ನ ರೈತರಿಗೆ ಹೇಳುತ್ತಾರೆ, ನೀವು ಬೆಳೀರಿ, ನೀವು ತಿನ್ರಿ, ನಿಮ್ಮನ್ನ ನೋಡಿ 4 ಜನ ತಗೊಂತಾರೆ. ಸದ್ಯಕ್ಕೆ ಸ್ಟಾರ್ಟಪ್. ಇದನ್ನ ಬಿಟ್ರೆ ಇಲ್ಲೇ ಲಾಸ್ಟ್ ನಾನು ಇವತ್ತು ನಮ್ಮ ರೂಪೇಶ್ ಕಾಮತ್ ಅವ್ರು ಹೇಳಿದ್ರೆ, ನನ್ನ ಒಂದೇ ವೃತ್ತಿ ವಕೀಲ ವೃತ್ತಿ ಬಗ್ಗೆ ಬಂದ್ರೆ, ಯಾಕಂದ್ರೆ ಎಷ್ಟೋ ಇಲ್ಲೇ ರೈತರದಿರಿ, ಏನೇ ಸಮಸ್ಯೆಗಳಿದ್ರು, ಕಾಯ್ದೆ ತೊಡಕುಗಳಿದ್ರೆ ನನ್ನ ನಂಬರ್ ನಿಮ್ಗೆ ಮುಕ್ತವಾಗಿ ಕೊಡ್ತೀನಿ. ನಂಬರ್ ತಗೋರಿ. ನಿಮ್ಮ ಸಮಸ್ಯೆಗಳನ್ನು ಯಾವುದೇ ರೀತಿ ಇದ್ರೂ ನನಗೆ ಕರೆ ಮಾಡ್ಬೋದು. ಅಕಸ್ಮಾತಾಗಿ ನಾನು ಕ್ಲಾಸ್ ಒಳಗೆ ಕೋರ್ಟ್ ಒಳಗಿದ್ರೆ ಫೋನ್ ತಗೊಳ್ಳಿಲ್ಲ ಅಂದ್ರೂ ನಮ್ಮ ಮೊಬೈಲ್ದೊಳಗೆ ಯಾವುದು ಕೆಂಪು ಅಂಕಿ ಉಳಿಯಂಗಿಲ್ಲ, ಮಿಸ್ಡ್ ಕಾಲ್ ಉಳಿಯಂಗಿಲ್ಲ. ಎಲ್ಲ ಕಾಲು ನಾನು ಅಟೆಂಡ್ ಮಾಡ್ತೀನಿ. ಯಾಕಂತಂದ್ರೆ ಸ್ನೇಹ ಪ್ರೀತಿ ಗುಂಪಿನಾಗ ಏನೇನೋ ಹಂಚ್ಕೊಂಡಿವಿ ನಾವು. ಅಲ್ಲಿ ಹಾಕಿದ್ದೆ ನಾನು. ಯಾಕಂದ್ರೆ ವಕ್ ಬೋರ್ಡ್ ಬಂದಾಗ ಒಂದು ಪತ್ರ ಚಳವಳಿ ಮಾಡ್ರಿ ಸಾಕು ಅಂದಿದ್ದೆ. ಪತ್ರ ಚಳವಳಿ ಸರ್ಕಾರಕ್ಕೆ ಮಾಡಿದ್ರೆ ಉಪಯೋಗ ಇಲ್ಲ. ಚೀಫ್ ಜಸ್ಟಿಸ್ ಹೈಕೋರ್ಟ್ ಆಫ್ ಕರ್ನಾಟಕ, ಮುಖ್ಯ ನ್ಯಾಯಮೂರ್ತಿಗಳು ಹೈಕೋರ್ಟ್ ಆಫ್ ಕರ್ನಾಟಕ ಇವರಿಗೆ ನಿಮ್ಮ ಅನಿಸಿಕೆ 4 ಲೈನ್ ಬರೆದ್ರೆ ನಮ್ಮಂತ ವಕೀಲರು ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ಚೀಫ್ ಜಸ್ಟಿಸ್ ಅದನ್ನ ಓಕೆ ಅಂದ್ರೆ ತಾನ ಸ್ವಂತ ಸುಮೋಟೋ ರಿಟ್ ಫೈಲ್ ಮಾಡಿ. ಯಾಕಂದ್ರೆ ಇಡೀ ಭಾರತದ ಇತಿಹಾಸದೊಳಗೆ 1928ನೇ ತಾರೀಕು ಜನವರಿ 1950 ಸುಪ್ರೀಂ ಕೋರ್ಟನೇ ಸ್ಥಾಪನೆ ಆಗಿಂದ ಹಿಡಿದು ಇಲ್ಲಿವರೆಗೆ ಸುಮಾರು 48,000 ಕೇಸುಗಳನ್ನ ಸ್ವಂತ ಜಡ್ಜಸ್ ತಾವ ರಿಜಿಸ್ಟರ್ ಮಾಡಿ ನ್ಯಾಯ ಕೊಟ್ಟಾರ. ವಕೀಲರು ಬೇಕಾಗಿಲ್ಲ. ನಾವೇನು ಅಂತಂದ್ರೆ ನಿಮ್ಗೆಲ್ಲ ಜ್ಞಾನ ಐತಿ, ಬಟ್ ಕಾಯ್ದೆನ ಅಷ್ಟೇ ನಾವು ತಗೊಂತೀವಿ. ಕತಿ ಹೇಳೋರು ನೀವರಿ. ಕತಿ ಹೇಳಿದ್ದನ್ನು ಕಾಯ್ದೆ ಚೌಕಟ್ಟನ್ನ ಜೋಡಿಸಿ ಕೋರ್ಟ್ ಮುಂದೆ ಇಡೋದು ಅಷ್ಟೇ ನಮ್ಮ ಕೆಲಸ. ಅದಕ್ಕೆ ನಿಮ್ಗೆ ಏನೇ ಯಾವುದೇ ರೀತಿಯಿಂದ ಕಾನೂನುಗಳ ಬಗ್ಗೆ ಬಂದ್ರೆ ಎಟ್ ಎನಿ ಟೈಮ್ ಯಾವುದೇ ಕಾರಣಕ್ಕೂ ನನ್ನನ್ನು ಕಾಲ್ ಮಾಡಿ ಸಂಪರ್ಕಿಸ್ಬೋದು. ನನ್ನ ನಂಬರ್ 9900 4112223 292 ಪೂಜಿ 292 ಪೂಜಿ 4 21 22 ಮ್ಯಾಗೊಂದು 3 ಹಾಕಿದ್ರೆ ನಂಗೆ ಬರುತ್ತೆ.
ಮೃತ್ಯುಂಜಯ್ ವಸ್ತ್ರದ ಅಂತ ಹೇಳ್ರಿ. ನನ್ನ ಆಫೀಸ್ ಇರೋದು ಧಾರವಾಡದೊಳಗೆ. 9900411223. ಲಾಸ್ಟ್ ಒಂದು 2 ಮಾತು ಹೇಳಿ ಮುಗಿಸ್ತೀನಿ ನಾನು. ನಾವೆಷ್ಟೇ ಅಗ್ರಿಕಲ್ಚರ್ ಮಾಡಿದ್ರು ಹೈಯೆಸ್ಟ್ ನಮ್ಗೆ ಸರ್ವಿಸ್ ಕೊಡೋರ ಮಹಿಳೆಯರು. ಹೆಂಗಂತ ನೀವು ಕೇಳ್ಬೋದ್ರಿ. ಬಿತ್ತಾಕ ನಾನು ಭಾಳ ಗಂಡು ಮಕ್ಳು ಕರ್ಕೊಂಡು ಹೋಗ್ಬೋದು, ಏಡಿ ಕೊಂಟಿ ಗಂಡು ಮಕ್ಳು ಕರ್ಕೊಂಡು ಹೋಗ್ಬೋದು. ರಾಶಿ ಮಾಡಕ್ಕೆ ರೈತ ಮಹಿಳೆಯರ ಬೇಕು. ಅದಕ್ಕೆ ನಾನೇನಂತೀನಿ ಅಂತಂದ್ರೆ, ಪ್ರತಿಯೊಬ್ಬರು ಏನು ಈ ನಮ್ಮ ಕೃಷಿ ಕಾರ್ಯಕ್ಕೆ ಏನು ಸಹಕಾರ ಮಾಡ್ರಿ. ಇದು ನಾ ಈಗ 4 ಗೋಧಿ ಬೆಳೆದಿನಿ ಅಂದ್ರೆ ನನ್ನ ಸ್ವಾರ್ಥ ಅಲ್ಲ. ಆ ಭೂತಾಯಿ ಕೊಟ್ಲು ಅಂತಂದ್ರೆ ಅದು ಏನಾರ ಸಿಗಬೇಕು ಅಂದ್ರೆ ಆ ಭೂತಾಯಿಗೆ ಸಿಗ್ಬೇಕು. ಆ ಮಣ್ಣೊಳಗೆ ಆ ಶಕ್ತಿ ಐತಿ ಅಂತ ತಿಳಿಸ್ಕೊಟ್ಟಕ್ಕೆ ಭೂತಾಯಿ. ಅಥವಾ ನನ್ನ ಪ್ರತಿಯೊಂದು ಹೊಲದ ಕೆಲಸ ಕಾರ್ಯಗಳಿಗೆ ಸಹಾಯ ಸಹಕಾರ, ಪಗಾರ ಇಂಪಾರ್ಟೆಂಟ್ ಅಲ್ರಿ. ಅವ್ರ ಕೆಲ್ಸಕ್ಕೆ ಕೂಲಿ ಕೊಟ್ಟಿವಿ ಅಂದ್ರೆ ಕೂಲಿ ಅವತ್ತಲ್ಲ ಅವ್ರ ಜೀವನಕ್ಕೆ ಕೊಟ್ಟಿವಿ ಕರೆ. ಆದ್ರೆ ಅವ್ರು ನನ್ನ ಹೊಲಕ್ಕೆ ಬಂದು ಕೆಲಸ ಮಾಡ್ಯಾರ ಅಂತಂದ್ರೆ ಅದ್ರ ಋಣ ನನಗೆ ತೀರ್ಸಕ್ಕಾಗಿಲ್ಲ. ಕೂಲಿ ಕೆಲ್ಸದ ಋಣ ತೀರಿಸ್ಬೋದು ಪಗಾರ ಕೊಟ್ಟ. ಬಟ್ ಅವ್ರು ಅವತ್ತು ಆ ಕಾಳನ್ನ ನನ್ನ ಕೈ ಕೊಟ್ಟಾಗ ಆ ತುತ್ತು ತಿನ್ಬೇಕಾದ್ರೆ ಅನ್ಸುತ್ತೆ, ನನ್ನ ಹೊಲದ್ದು ನಮ್ಮ ಹೊಲದ್ದು. ಬಟ್ ಅದ್ರ ಹಿಂದೆ ಶ್ರಮ ಏನೈತಿ. ಎಲ್ಲೇ ಹೋಗ್ಲಿ ನನ್ನ ರೈತರಲ್ಲಿ ಒಂದಿನ ವಿನಂತಿ ಏನಂದ್ರೆ, ಕೆಲ್ಸಕ್ಕೆ ಹೊಲಕ್ಕೆ ಬಂದಂತ ಹೆಣ್ಮಕ್ಳು ಇರ್ಬೋದು, ಅವ್ರನ್ನ ಗೌರವದಿಂದ ಕಾಣ್ರಿ, ಪ್ರೀತಿಯಿಂದ ಕಾಣ್ರಿ. ಯಾಕಂತಂದ್ರೆ ಅವರ ಒಂದು ದಿನ ಊರಾಗೆಲ್ಲರ ಭೇಟಿ ಆದ್ರೆ ಅವ್ರ ಒಂದು ಪ್ರೀತಿ ಮಾತ ನಮಗೆ ಕೋಟಿ ಗಳಿಸಿದಷ್ಟು ಪುಣ್ಯ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.